ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ. ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ಬ್ಲಾಗ್ ಬಂದು ಯುಗಾದಿ ಹಬ್ಬದ ಬ್ಲಾಗ್ ನೋಡ್ರಿ. ನಾನು ಇವತ್ತು ಅಪ್ಲೋಡ್ ಮಾಡಕತ್ತೀನಿ. ಬೆಳಗ್ಗೆನ ನಾನು ಮನ್ಯಾಗ ಸ್ವಲ್ಪ ತರಕಾರಿ ಬೇಕಾಗಿತ್ತು, ತೊಗೊಂಡು ಬಂದ್ರಾತಂತೇಳಿ ಹೊಂಟಿದ್ದು ನೋಡ್ರಿ. ಮೇಯ್ನಾಗಿ ನನಗೆ ಮಾವಿನಕಾಯಿ ಬೇಕಾಗಿತ್ತು. ಹಿಂದಿನ ದಿವಸ ನಮ್ಮ ಮನೆಯವ್ರಿಗೆ ತೊಗೊಂಡು ಬರೋಕೆ ಹೇಳಿದ್ನಿ, ಆದರೆ ಅವ್ರಿಗೆ ಸಿಕ್ಕಿರಲಿಲ್ಲ ಅಂತ ಅವ್ರು ಹಂಗೆ ಬಂದಿದ್ದರು. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಮಾವಿನಕಾಯಿ ಬೇಕಿತ್ತು. ಹಂಗೆ ದೇವ್ರಿಗೆ ಹೂವನ್ನು ಬೇಕಾಗಿತ್ತು. ತೊಗೊಂಡು ಬಂದಿದ್ರು ಅವರೇ, ಸ್ವಲ್ಪನ ತೊಗೊಂಡು ಬಂದಿದ್ದರು. ನಾನು ಇನ್ನೊಂದು ಸ್ವಲ್ಪ ತೊಗೊಂಡು ಬಂದ್ರಾತಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಚಾಟ್ ಮಾಡ್ಕೊಂಡು ಕುಡ್ದಾಕೆನ ಅಂಗಡಿಗೆ ಹೋಗಿ ಬಂದು ನೋಡ್ರಿ. ರೋಡ್ನಾಗ ನೋಡ್ತಿರ್ಬೋದು ನೀವು ಎಷ್ಟು ಎಲೆ ಎಲ್ಲ ಉದುರು ಬಿದ್ದಾವಂತೇಳಿ. ಹಿಂದಿನ ದಿವಸ ಮಳೆ ಆಗಿತ್ತು ಅಂತ ಹೇಳಿದ್ನಲ್ಲ, ಆ ಮಳೆ ಎಫೆಕ್ಟ್ ನೋಡ್ರಿ. ಇದು ಎಷ್ಟು ಗಲೀಜಾಗಿತ್ತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಎಲ್ಲ ಕ್ಲೀನ್ ಮಾಡೋಕೆ 1 ಅವರ್ ಬೇಕಾಯಿತು. ಅದಕ್ಕೂ ಹಿಂದಿನ ದಿವಸ ಮಳೆ ಆದಾಗ ಇಷ್ಟೊಂದು ಎಲೆ ಬಿದ್ದಿರಲಿಲ್ಲ, ಸ್ವಲ್ಪನ ಬಿದ್ದಿದ್ದು. ಅಂದರೆ ಅವತ್ತು ಒಂದು ಅರ್ಧ ಗಂಟೆ ಅಷ್ಟೇ ಮಳೆ ಆಗಿತ್ತು, ಆದರೆ ಅಷ್ಟೊಂದು ಎಲೆ ಅದು ಏನು ಬಿದ್ದಿರಲಿಲ್ಲ. ಆದ್ರೆ ಇವತ್ತು ನೋಡ್ರಿ ಎಷ್ಟು ಎಲೆ, ರೋಡ್ ಫುಲ್ ಎಲ್ಲ ರೋಡ ಕಾಣಿಸತ್ತಿರಲಿಲ್ಲ, ಅಷ್ಟೊಂದು ಎಲೆ ಬಿದ್ದಿದ್ದು. ಇವತ್ತಂತೂ ಯುಗಾದಿ ಹಬ್ಬದ ದಿವಸ ಬೆಳಗ್ಗೆ ನಮ್ಮ ಏರಿಯಾದಾಗಂತೂ ಎಲ್ಲರೂ ಬರೀ ಬಾಗ್ಲನ್ನ ಕ್ಲೀನ್ ಮಾಡಕತ್ತಾರೆ ನೋಡ್ರಿ, ಅಷ್ಟರ ಮಟ್ಟಿಗೆ ಗಲೀಜಾಗಿತ್ತು. ನಾನು ಅಂಗಡಿಗೆ ಹೋಗಿ ಬಂದು ಎಲ್ಲ ಐಟಮ್ಸ್ ಏನು ತೊಗೊಂಡು ಬಂದಿನಲ್ಲ ಅದನ್ನೆಲ್ಲ ಇಟ್ಟಾಕೆನ ಫಸ್ಟು ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡು. ಇವತ್ತಂತೂ ಕರೆಂಟು, ಹಿಂದಿನ ದಿವಸ ಹೋಗಿದ್ದು ಕರೆಂಟು ಇವತ್ತಾದರೂ ಬಂದಿರಲಿಲ್ಲ, ಕರೆಂಟೇ ಇರಲಿಲ್ಲ. ನಾನು ಹಂಗೆ ಬೇಗ ಆದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡ್ರಾಯ್ತು ಅಂತೇಳಿ ಫಸ್ಟ್ ಬಾಗಿಲ ಎಲ್ಲ ತೊಳ್ಯಾಕತ್ತೀನಿ. ಇವಾಗ ನಾವು ಸ್ನಾನಕ್ಕೆ ಎರ್ಕೋಬೇಕಂತಂದ್ರೂ ನೀರು ಬೇಕು, ಬಿಸಿ ಮಾಡೋಕ್ಕೆ ಕರೆಂಟ್ ಬೇಕು, ಕರೆಂಟೇ ಇಲ್ಲ. ಆಮೇಲೆ ಅಡುಗೆ ಮಾಡ್ಬೇಕಂದ್ರೂ ಈ ಕಡೆ ಇಂಡಕ್ಷನ್ನು ಯೂಸ್ ಮಾಡ್ಬೇಕು ನಾನು, ಅದು ಇಲ್ಲ. ಅಟ್ಲೀಸ್ಟ್ ನಾನಾದರೂ ಬೇಗ ಸ್ನಾನ ಮಾಡಿ ಅಡುಗೆ ಕೆಲಸ ಮಾಡ್ಬೇಕಂತಂದ್ರೆ ಗ್ಯಾಸ್ ಮೇಲೆ ಇಟ್ಕೊಳ್ಳೋಕ್ಕೂ ಆಗಂಗಿಲ್ಲ, ಯಾಕಂದ್ರೆ ಮೊದಲ ಗ್ಯಾಸ್ದು ಪ್ರಾಬ್ಲಮ್ ಐತಿ. ಇಂಡಕ್ಷನ್ ಮೇಲೆ ಇಟ್ಕೋಬೇಕಂದ್ರೆ ಇಂಡಕ್ಷನ್ನು ಆಫು, ಕರೆಂಟ್ ಇಲ್ಲದ ಇವತ್ತಂತೂ ಅದೆಷ್ಟು ಕೆಲಸಗಳೆಲ್ಲ ನಮ್ಮ ಪೆಂಡಿಂಗ್ ಉಳಿದು ಅಂದ್ರೆ ಎಲ್ಲ ಕೆಲಸ ಇವತ್ತು ಲೇಟ್ ಆಗಿಬಿಟ್ಟು ನೋಡ್ರಿ. ಕರೆಂಟ್ ಬರೋವರೆಗೂ ಬಾಗಿಲ ಎಲ್ಲ ಕಸ ಹೊಡೆದು ಬಾಗಿಲ ತೊಳೆದು ರಂಗೋಲಿ ಹಾಕೀನಿ. ಹಂಗೆ ನಾಷ್ಟ ಎಲ್ಲ ರೆಡಿ ಮಾಡಿಬಿಟ್ಟು ನೋಡ್ರಿ. ಚಪಾತಿ ಮಾಡಿ ಆಮೇಲೆ ಹಿಂದಿನ ದಿವಸದ್ದು ಸ್ವಲ್ಪ ಕ್ಯಾಪ್ಸಿಕಮ್ ಪಲ್ಯ ಜಾಸ್ತಿ ಉಳ್ದಿತ್ತದ, ಅದನ್ನು ತಿಂದ್ರಾತಂತೇಳಿ ಅದನ್ನು ತಿಂದೀವಿ ನಾವು. ಬಿಸಿ ಚಪಾತಿ ಮಾಡೀನಿ. ಇಟ್ಟಿದ್ನಿ ಫ್ರಿಜ್ ಒಳಗೆ, ಯಾಕಂದ್ರೆ ನಮ್ಮ ಮನೆಯವ್ರು ರಾತ್ರಿ ಊಟ ಮಾಡಿರಲಿಲ್ಲ. ಅದು ಸ್ವಲ್ಪ ಜಾಸ್ತಿ ಎಲ್ಲ ಉಳ್ಕೊಂಬಿಟ್ಟಿತ್ತು. ನಾನು, ಸಾನ್ವಿ, ಸ್ನಿಗ್ಧ ಆಮೇಲೆ ಅದಿತಿ 4 ಜನ ಊಟ ಮಾಡಿದ್ದೀವಿ. ಅದು ಜಾಸ್ತಿ ಉಳ್ಕೊಂಬಿಟ್ಟಿತ್ತಲ್ಲ, ಅದು ನಂಗೆ ಫ್ರಿಜ್ನಾಗ ಇಟ್ಟಿದ್ನೇನ. ಈಗ ಬೆಳಗ್ಗೆ ಎದ್ದು ಅದ ಪಲ್ಯನ ಬಿಸಿ ಮಾಡೀನಿ. ಹಂಗೆ ಬಿಸಿ ಚಪಾತಿ ಮಾಡಿಕೊಟ್ನಿ. ಅದನ್ನು ನಾಷ್ಟ ಮಾಡ್ಕೊಂಡ್ಬಿಟ್ಟಿವಿ ನಾವು, ಬೇರೆ ಏನೂ ಮಾಡ್ಕೊತ ನಿಂದಿರಲಿಲ್ಲ ನಾನು, ಯಾಕಂದ್ರೆ ಕೆಲಸಗಳಂತೂ ಇವತ್ತು ಭಾಳ ಇದ್ದು. ನಾನು ಹಿಂದಿನ ದಿವಸ ಅಂದ್ಕೊಂಡಿದ್ನಿ ಬೇಗ ಎದ್ದು 5 ಗಂಟೆಗೆ ಎದ್ದ ಎಲ್ಲ ಕೆಲಸ ಮಾಡಿರತ್ತು. ಇವತ್ತು ಬೇರೆ ಹೋಳಿಗೆ ಮಾಡಬೇಕು, ಎಲ್ಲ ಪೂಜೆ ಮಾಡಬೇಕು. ಯುಗಾದಿ ಹಬ್ಬ ಅಂದ್ರೆ ಜಾಸ್ತಿ ಕೆಲಸ ಇರ್ತೈತಿ, ಮತ್ತು ಎಲ್ಲರೂ ಎರ್ಕೋಬೇಕು ಇವತ್ತು. ಎಲ್ಲ ಬೇಗ ಕೆಲಸ ಮುಗಿಸ್ಕೊನಂತೆ ಪ್ಲ್ಯಾನ್ ಮಾಡಿ ನಾನು ಮಲ್ಕೊಂಡ್ರೆ ಕರೆಂಟೇ ಇಲ್ಲ ನೋಡ್ರಿ. ಬೆಳಗ್ಗೆ ನಾನು 5 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದಿದ್ನಿ, ಆದರೆ ಕರೆಂಟೇ ಇಲ್ಲ. ಹೆಂಗೆ ಎದ್ದು ಏನು ಮಾಡೋದು? ನಮ್ಮ ಮನ್ಯಾಗ ಇದ್ದಿದ್ದು ಚಾರ್ಜಿಂಗ್ ಬಲ್ಬ, ಅವು ಹಿಂದಿನ ದಿವಸನ ಕರೆಂಟ್ ಹೋಗಿರೋದ್ರಿಂದ ಅವು ಆಲ್ರೆಡಿ ಚಾರ್ಜ್ ಎಲ್ಲ ಕುಲ ಆಗಿಬಿಟ್ಟಿದ್ದವ, ಅವು ಆನ್ ಆಗತ್ತಿರಲಿಲ್ಲ. ಕ್ಯಾಂಡಲ್ ಇಟ್ಕೊಂಡು ಮಾಡ್ಬೇಕಂದ್ರೂ ಆಗಲ್ಲ. ನಾನು ಬೇಗ ಎದ್ದು ಕೆಲಸ ಮಾಡ್ಬೇಕಂದ್ರೆ ಈ ಕಡೆ ನಾನು ವೀಡಿಯೋಸ್ ಮಾಡ್ಕೊತನೇ ಕೆಲಸ ಮಾಡಬೇಕು, ಆದ್ರೆ ಎಲ್ಲ ಆಫ್, ಕರೆಂಟ್ ಇಲ್ಲ, ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಹೀಗಾಗಿ ಸರಿಯಾಗಿ ಯಾವುದೂ ಆಗಲಿಲ್ಲ ನೋಡ್ರಿ. ಈ ಸರಿ ಹಬ್ಬ ಮಾತ್ರ ಭಾಳ ಅಂದ್ರೆ ಭಾಳ ಒಂಥರ ಗಜಿಬಿಜಿ ಆಗೋಯ್ತು ಕೆಲಸ ಮಾಡೋದ್ರಾಗ. ನಾನು ಆಮೇಲೆ ಎದ್ದು ಮೊಬೈಲೆಲ್ಲ ಪವರ್ ಬ್ಯಾಂಕಲ್ಲಿ ಚಾರ್ಜ್ ಹಾಕ್ಕೊಂಡು ವಿಡಿಯೋನ ಶುರು ಮಾಡ್ಕೊಂಡು ಬಾಗಿಲೆಲ್ಲ ತೊಳೆದು ಫಸ್ಟ್ ರಂಗೋಲಿ ಹಾಕತ್ತೀನಿ. ಇನ್ನು ಕರೆಂಟ್ ಬಂದ ತಕ್ಷಣ ಬೇಗ ಎಲ್ಲರೂ ಸ್ನಾನ ಮಾಡ್ಕೋಬೇಕಂತ ವೇಟ್ ಮಾಡಕತ್ತಿದ್ದೀವಿ. ನಾನು ನಮ್ಮ ಮೇಲ್ಗಡೆ ಮನೆಯವ್ರಿಗೆಲ್ಲ ಕೇಳೀನಿ ಕರೆಂಟ್ ಬಂದಾವೇನ್ರಿ ಅಂತೇಳಿ. ಅವರು ನಮ್ಮ ಮನೆಯಾಗೂ ಬಂದಿಲ್ಲ ಅಂದರು. ಅಂದ್ರೆ ಲಾಸ್ಟ್ ಟೈಮ್ ಒಂದು ಸರಿ ಅವ್ರ ಮನೆಯಾಗೆಲ್ಲ ಕರೆಂಟ್ ಇದ್ದು, ನಮ್ಮ ಮನೆಯಾಗ ಅಷ್ಟೇ ಹೋಗಿಬಿಟ್ಟಿದ್ದು. ಅವಾಗ ನಮ್ಮದೇನೋ ಪ್ರಾಬ್ಲಮ್ ಆಗಿತ್ತು. ಹಂಗದು ಏನಾದರೂ ಆಗೈತೇನ ಅಂತೇಳಿ ಅವ್ರು ಅವ್ರ ಮನೆಯಾಗೂ ಕರೆಂಟ್ ಇರಲಿಲ್ಲ. ಇವತ್ತು ಎಲ್ಲರ ಮನೆಯಾಗೂ ಕರೆಂಟ್ ಇರಲಿಲ್ಲ. ಪೂರ್ತಿ ಎಲ್ಲರದು ಇವತ್ತು ಕೆಲಸ ಲೇಟನ ಆಯ್ತು ನೋಡ್ರಿ. ಆಮೇಲೆ ಸುಮಾರು ಹೊತ್ತಾದಮೇಲೆ ಕರೆಂಟ್ ಬಂದು ಎಲ್ಲೋ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಮಳೆಯಾಗಿ, ಹಾಗಾಗಿ ಲೇಟಾಗಿ ಕರೆಂಟ್ ಬಂದ ಮೇಲೆ ನಮ್ಮದೆಲ್ಲ ಕೆಲಸ ಶುರುವಾಯಿತು. ಈಗ ರಂಗೋಲಿ ಹಾಕಿದ ತಕ್ಷಣ ನಾನು ಒಳಗಡೆ ಹೋದ್ಮೇಲೆ ಇವ್ರಿಗೆಲ್ಲರಿಗೂ ಬೇಗ ಗ್ಯಾಸ್ ಮೇಲೆ ಚಪಾತಿ ಮಾಡಿಕೊಟ್ನಿ. ಅವರು ಎಲ್ಲ ನಾಷ್ಟ ಮಾಡಿಕೊಂಡ್ರು. ನಾಷ್ಟ ಮಾಡಿ ಇನ್ನೇನು ನಾನು ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಬೇಕು ಅನ್ನೋಗೊಡ್ಕೆ ಕರೆಂಟ್ ಬಂದ ತಕ್ಷಣ ಗೀಝರ್ ಆನ್ ಮಾಡಿದ್ದೀವಿ. ಫಸ್ಟ್ ಇವತ್ತೆಲ್ಲರೂ ಸ್ನಾನ ಮಾಡ್ಕೋಬೇಕಿತ್ತು. ಇವಾಗ ಇಂಡಕ್ಷನ್ ಇಲ್ಲಾಂದ್ರೂ ಗ್ಯಾಸ್ ಮೇಲೆ ಮಾಡ್ಕೋಬೋದು ಇವತ್ತು ಅಡುಗೆ. ಆದರೆ ಸ್ನಾನ ಮಾಡೋಕ್ಕೆ ನಮಗೆ ಬೇರೆ ಆಪ್ಷನ್ನೇ ಇಲ್ಲ, ಕರೆಂಟ್ ಬರಲೇಬೇಕಿತ್ತು. ಬಂದಮೇಲೆ ನಾವೆಲ್ಲರೂ ಎರ್ಕೋಬೇಕಿತ್ತು ನೋಡ್ರಿ. ಹಂಗೂ ಹಿಂಗೂ ಒಟ್ಟಿನಲ್ಲಿ ಎಲ್ಲರೂ ಫೋನ್ ಮಾಡಿ ಕೇಳಿ ಆದಮೇಲೆ ಕರೆಂಟ್ ಬಂದು ಇವತ್ತು.
ನಾವು ಹಿಂದಿನ ದಿವಸ ಅಂದ್ಕೊಂಡಿದ್ದೆಲ್ಲ ಪ್ಲ್ಯಾನ್ ಎಲ್ಲ ಉಲ್ಟಾಗ್ಬಿಡ್ತು. ಬೇಗ ಬೇಗ ಕೆಲಸ ಮುಗಿಸಿರತ್ತು. ಹಬ್ಬದ ದಿವಸ ಎಲ್ಲ ಲೇಟಾಗಿಬಿಡ್ತೈತಿ. ಪ್ರತಿ ಸಾರಿ ಹಂಗೆ ಹಬ್ಬದ ದಿವಸ ಎಲ್ಲ ಅಡುಗೆ ಮಾಡಿ ಪೂಜೆ ಮಾಡಿ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗಿಬಿಡ್ತೈತಿ. ಈ ಸರಿ ಹಂಗೆ ಆಗೋದು ಬೇಡ, ಬೇಗೆಲ್ಲ ಮುಗಿಸ್ಕೊಂಡ್ರಾಯ್ತು ಅಂಥೇಳಿ ನಾನು ಬೇರೆ ಹಿಂದಿನ ದಿವಸನ ಹೂರಣ ಎಲ್ಲ ಮಾಡಿ ದೇವ್ರ ಮನೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ನಿ. ಆದರೆ ಇವತ್ತು ಹಂಗೂ ಎಲ್ಲ ಲೇಟ್ ಆಗೇ ಬಿಡ್ತು ನೋಡ್ರಿ, ಬೇಗ ಅಂತೂ ಆಗಲೇ ಇಲ್ಲ. ಆದರೂ ಹಿಂದಿನ ದಿವಸ ನಾನು ಹೂರಣ ಎಲ್ಲ ರೆಡಿ ಮಾಡಿಟ್ಟಿದ್ದು ಭಾಳ ಒಳ್ಳೇದಾಯಿತು. ಇವತ್ತು ಕರೆಂಟ್ ಇಲ್ಲದೆ ಇದ್ದಿದ್ದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಆದ್ರೆ ರುಬ್ಬೋದೆಲ್ಲ ನಾನು ಹಿಂದಿನ ದಿವಸ ರುಬ್ಬಿರೋದ್ರಿಂದ ಇವತ್ತೇನು ಬರೀ ಹಿಟ್ಟು ಕಲಸೋದು, ಆಮೇಲೆ ರೈಸ್ ಮಾಡೋದು, ಚಿತ್ರಾನ್ನ, ಅನ್ನ ಸಾರು ಇಷ್ಟಿತ್ತು ಕೆಲಸ. ಅದನ್ನು ಆರಾಮಾಗಿ ನಾನು ಆಮೇಲೆ ಮಾಡ್ಕೊಂಡು ಅಷ್ಟೊತ್ತಿಗಾಗಲೇ ಕರೆಂಟ್ ಬಂದು ನೋಡ್ರಿ. ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಂದು ಎಲ್ಲರಿಗೂ ನಾಷ್ಟ ಹಾಕ್ಕೊಟ್ನಿ. ನಾಷ್ಟ ಮಾಡಿ ಇನ್ನೇನು ನಾನು ಪಾತ್ರೆ ತೊಳೆತಿದ್ನಿ, ಆವಾಗ ಕರೆಂಟ್ ಬಂದು ಬೇಗ ಗೀಝರ್ ಆನ್ ಮಾಡಿದ್ದಕ್ಕೆ ಎಲ್ಲರಿಗೂ ಎಣ್ಣೆ ಹಚ್ಚಾಕತ್ನಿ. ಫಸ್ಟ್ ಅದಿತಿಗೆ ಹಚ್ಚಾತೇನೆ ನೋಡ್ರಿ. ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಾತೇನೆ ನಾನು. ಜಾಸ್ತಿ ಹಚ್ಚಿರ ಈಗ ಮೊದಲೇ ಬೇಸಿಗೆ ಐತಲ್ಲ, ಇನ್ನೂ ಶಕೆ ಆಗ್ತತಿ ಹುಡುಗರಿಗೆ ಅಂತೇಳಿ ಸ್ವಲ್ಪನೇ ಎಣ್ಣೆ ಹಚ್ಚೀನಿ. ನಮ್ಮ ಕಡೆ ಅಂತೂ ಕಂಪಲ್ಸರಿ ನೋಡ್ರಿ ಎರ್ಕೊಳ್ಳೇಬೇಕು ಬೇವಿನ ಸೊಪ್ಪು ಹಾಕಿ. ಈ ಕಡೆ ಎಲ್ಲ ಹೆಂಗೆ ಮಾಡ್ತಾರಂದ್ರೆ ಎಣ್ಣೆ ಹಚ್ಕೋತಾರೋ ಮೈ ತುಂಬ, ಆದರೆ ಶಾಂಪು ಹಾಕಿ ಸ್ನಾನ ಮಾಡಿಬಿಡ್ತಾರೋ. ನಮ್ಮ ಕಡೆ ಹಂಗೆ ಮಾಡೋಂಗಿಲ್ಲ, ನಾವು ಶಾಂಪು ಹಾಕಿ ಅವತ್ತು ಸ್ನಾನ ಮಾಡೋದಿಲ್ಲ, ಎರ್ಕೊಂಡ್ಬಿಡ್ತೀವಿ. ನಾನು ಇವತ್ತಷ್ಟ ಯಾರಿಗೂ ಶಾಂಪು ಹಾಕಿ ತೊಳೆಯೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ಎಣ್ಣೆ ಹಚ್ಚೀನಿ. ಮೊದಲು ಅದಿತಿಗೆ ಹಚ್ಚಿ ಹಾಕಿನ ಬಿಟ್ಟು ಆಮೇಲೆ ಸಾನ್ವಿಗೆ ಹಚ್ಚಾಕತ್ತಿ ನೋಡ್ರಿ. ಈಗ ಸಾನ್ವಿಗೇನು ಪೂರ್ತಿ ಒಂಚೂರು ತಲೆಗೆ ಎಣ್ಣೆ ಹಚ್ಚಿ ಆಮೇಲೆ ಕೈ ಕಾಲು ಮುಖಕ್ಕೆಲ್ಲ ಎಣ್ಣೆ ಹಚ್ಚೀನಿ. ಆಮೇಲೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಎಣ್ಣೆ ಹಚ್ಚೀನಿ. ಆಮೇಲೆ ನಾನು ಹಚ್ಕೊಂಡು ನೋಡ್ರಿ 4 ಮಂದಿ ಒಂದೇ ಸಾರಿ ಎಣ್ಣೆ ಹಚ್ಕೊಂಡಿವಿ. ಆಮೇಲೆ ನೀರಂತೂ ಕಾಯ್ದಿದ್ದು ಫಸ್ಟ್ ಸಾನ್ವಿಗೆ ಮಾಡ್ಸೀನಿ ಸ್ನಾನ, ಆಮೇಲೆ ಅದಿತಿಗೆ ಮಾಡ್ಸೀನಿ. ಅದಿತಿಗೆ ಎರ್ಕೊಳ್ಳೋದು ಇದ್ದಿದ್ದನ ಒಂದು ದೊಡ್ಡ ಟಾಸ್ಕ್ ಇತ್ತು ನೋಡ್ರಿ ಇವತ್ತು. ಆಕೆಂತೂ ನಿನ್ನಿಂದ ನನಗೆ ಎರ್ಕೊಳ್ಳೋದು ಬೇಡ ಅನ್ನಕತ್ತಿದ್ಲು. ಹಂಗೂ ಹಿಂಗೂ ಮಾಡಿ ಇವತ್ತು ಆಕೆ ಹತ್ರಳ್ಳಿ ಅಂಥೇಳಿ ಇವತ್ತು ಎರದನ್ನು ನೋಡ್ರಿ ಆಕಿನ. ಯಾಕೆಂತೂ ಅದು ಎಷ್ಟು ಬೈದ್ಲು ನನಗೆ ಎರಿಯುವಾಗ, ಬೈದ್ರೆ ಬೈವಾಳು ಹತ್ರ ಅಳವಾಳು ಅಂಥೇಳಿ ನಾನಂತ ಇವತ್ತಕ್ಕಿನ ಎರದ್ನಿ. ಸಾನ್ವಿಗೆ ಹಂಗಿಲ್ಲ, ಆಕಿಗೆ ಭಾಳ ಇಷ್ಟ ತಲೆ ಮೇಲೆ ಸ್ನಾನ ಮಾಡೋದು ಅಂದ್ರೆ ಇಷ್ಟ. ಆಕಿದೇನೂ ಇಲ್ಲ, ಆಕಿ ಎರ್ಕೊಂಡ್ಲು. ಆದ್ರೆ ಅದಿತಿ ಮಾತ್ರ ಭಾಳ ಕಾಡಿಳು ನೋಡ್ರಿ ಇವತ್ತು. ಹಂಗಾದ್ರೂ ಆಕಿಗೂ ಎರದ್ನಿ. ಆಮೇಲೆ ನಾನು ಎರ್ಕೊಂಡು ನಮ್ಮ ಮನೆಯವ್ರ ನಮ್ದು 3 ಜನದ ಆದಮೇಲೆ ಅವರು ಶಾಂಪು ಹಾಕಿ ತಲೆ ತೊಳ್ಕೊಂಡ್ಬಿಟ್ರು. ನಮ್ಮ ಥರ ಏನು ಎರ್ಕೊಳ್ಳಿಲ್ಲ, ಅವ್ರು ಶಾಂಪು ಹಾಕಿ ತಲೆ ತೊಳ್ಕೊಂಡ್ಬಿಟ್ರು. ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಾಕಿನ ಪೂಜೆ ಕೆಲಸನ ಶುರು ಮಾಡ್ಕೊಂಡು ನಿನ್ನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ನಲ್ಲ. ಇವತ್ತು ದೇವ್ರ ಮನೆಯಾಗೇನು ಜಾಸ್ತಿ ಕೆಲಸ ಇರಲಿಲ್ಲ, ಬರೀ ದೇವ್ರಿಗೆಲ್ಲ ವಿಭೂತಿ ಹಚ್ಚಿ ಕುಂಕುಮ ಅರಿಶಿನ ಹಚ್ಚಿ ಹೂ ಹಾಕಿ ಪೂಜೆ ಮಾಡೋದಿತ್ತು. ಈ ಕಡೆ ಎಲ್ಲರಿಗೂ ಎಣ್ಣೆ ಹಚ್ಚಿ ನಾನು ಹಚ್ಕೊಂಡು ನಮ್ಮ ಮನೆಯವ್ರಂತೂ ಹುಡುಗರಿಗೆ ಫುಲ್ ಕಾಡ್ಸಕತ್ತಿದ್ರು. ನಾನು ಅವ್ರಿಗೆ ಬೈಕು ಅಂತಲೇ ಎಣ್ಣೆ ಹಚ್ಕೊಳಕತ್ತೀನಿ ನೋಡ್ರಿ. ಯಾಕಂದ್ರೆ ನಮ್ಮ ಮನೆಯವ್ರು ಯಾವಾಗಲೂ ಅಷ್ಟೇ, ಈಗ ಅದಿತಿ ಬಂದಾಳ ಊರಿಂದ, ಅದಿತಿಗಂತೂ ಭಾಳ ಅಂದ್ರೆ ಭಾಳ ಆಕಿಗೆ ಎಚ್ಚರಿಕೆ ಮಾಡ್ತಾರೆ, ಚಾಷ್ಟಿ ಮಾಡ್ತಾರೆ. ಆಕಿನೂ ಹಂಗೆ ಇವ್ರು ಏನಂತಾರಲ್ಲ ಹೊಳ್ಳೆ ಅವ್ರಿಗೆ ಅನ್ನತಿರ್ತಾಳು. ಹಂಗೆ ಮಾಡ್ಕೊತ ಅಷ್ಟ್ರದ್ದು ಸ್ನಾನ ಆಯಿತು ನೋಡ್ರಿ. ಇವರಿಬ್ರಿಗೂ ರೆಡಿ ಮಾಡಿದ್ದಾನೆ. ಈಗ ಫಸ್ಟ್ ಇವರಿಬ್ರಿಗೂ ಎರದು ರೆಡಿ ಮಾಡಿಬಿಟ್ಟನಿ. ಇನ್ನು ನಾನು ಎರ್ಕೊಳ್ಬೇಕಿತ್ತು. ಹಿತ್ಲಾಗ ನೋಡ್ರಿ ಎಷ್ಟು ಎಲೆ ಬಿದ್ದಾವ. ಇಲ್ಲಿ ಒಂದು 4 ಗಿಡ ಅದಾವಲ್ಲ, ಅದ್ರ ಎಲ್ಲ ಉದುರಿ ಎಲ್ಲ ಕೆಳಗೆ ಬಿದ್ದುಬಿಟ್ಟಾವ. ಹೆಂಗೆ ಕಾಣಕತ್ತೈತಿ ಹಿತ್ಲೆಲ್ಲ. ಇವಾಗ ನಾನು ಎರ್ಕೊಳಕ್ಕೆ ಹೊಂಟಿದ್ದು ನೋಡ್ರಿ. ನಾನು ಸ್ನಾನ ಮಾಡ್ಕೊಂಡು ಬಂದು ಇನ್ನು ಪೂಜೆ ಮಾಡಬೇಕು, ಹಂಗೆ ಬೇಗ ಅಡುಗೆನೂ ಮಾಡಬೇಕು. ಇವತ್ತಿನ ವಿಡಿಯೋದಾಗ ನಾನು ಅಡುಗೆದು ಅಂದರೆ ರೆಸಿಪಿದ ಯಾವುದೂ ನಾನು ಶೂಟ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಭಾಳ ಟೈಮ್ ಆಗಿಬಿಟ್ಟಿತ್ತಲ್ಲ, ಬೇಗ ಅಡುಗೆ ಮಾಡಿಬಿಟ್ನಿ. ಅದ್ರಾಗ ಬೇರೆ ನಮ್ಮ ಮನೆಯವ್ರು ನಾನು ಕೆಲ್ಸಕ್ಕೆ ಹೋಗಬೇಕು, ಬೇಗ ಮಾಡಿ ಅನ್ನಕತ್ತಿದ್ರು. ಬೇಗ ನಾನು ಎಲ್ಲ ಕೆಲಸ ಮಾಡೀನಿ. ಮುಂಚೆನೇ ಕಸ ಗುಡಿಸಿ ಒರೆಸ್ಬೇಕಂತನಿ, ಆದರೆ ಆಗಲಿಲ್ಲ ನೋಡ್ರಿ. ಅದು ಈಗ ಲಾಸ್ಟಿಗೆ ಕಸ ಗುಡಿಸಿ ಒರ್ಸಾಕತ್ತೀನಿ. ನಮ್ಮ ಮನೆಯವ್ರ ಏನದು ಬಾಗಿಲಿಗೆ ತೋರಣ ಹಾಕ್ತಾರಲ್ಲ, ಆ ತೋರಣ ಮಾಡ್ಕೊತ ಕೂತ್ಬಿಟ್ರು. ನಾನು ಕಸ ಹೊಡ್ಯೋಕ್ಕಾಗಲಿಲ್ಲ. ಇಲ್ಲಾಂದ್ರೆ ನಾನು ಬೇಗನೆ ಕಸ ಗುಡಿಸಿ ಒರೆಸ್ಬಿಡ್ತೀನಿ. ಅವ್ರು ತೋರಣ ಮಾಡೋದೆಲ್ಲ ಎತ್ತಿಟ್ಟಿದ್ದಿಂದು ನಾನು ಕಸ ಎಲ್ಲ ಗುಡಿಸ್ಕೊಳಕತ್ನಿ. ಅದು ಒಂದು ನನಗೆ ಕೆಲಸ ಆಗಿದ್ರೆ ಮತ್ತು ಭಾಳ ಆಗ್ತಿತ್ತು. ಅವ್ರು 2 ತೋರಣ ಮಾಡಿ ಕೊಟ್ಟರು ನನಗೆ. ಅವನ್ನ ಹಂಗೆ ಇಟ್ನಿ. ಸ್ನಾನ ಆದಮೇಲೆ ಕಟ್ಟಿರಾತಂಥೇಳಿ ಹಂಗೆ ಕಡೆ ಟೇಬಲ್ ಮೇಲೆ ತೆಗೆದಿಟ್ಟು ಫಸ್ಟ್ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಈಗ ಮನೆ ಒರ್ಸಾಕತ್ತೀನಿ ನೋಡ್ರಿ. ಎಣ್ಣೆ ಹಚ್ಕೊಂಡು ಹುಡುಗರ ಕಡೆ ಈ ಕಡೆ ಎಲ್ಲ ಓಡಾಡಿದ್ರಲ್ಲ, ಫುಲ್ ಮನೆ ಎಲ್ಲ ಎಣ್ಣೆ ಜಿಡ್ಡಾಗಿಬಿಟ್ಟಿತ್ತು. ಈಗ ಫಸ್ಟ್ ಮನೆಯೆಲ್ಲನೂ ಒರೆಸ್ಕೊಳಕತ್ತೀನಿ. ಮನೆಯೆಲ್ಲ ಒರೆಸ್ಕೊಂಡು ಇನ್ನು ನಾನು ಸ್ನಾನ ಮಾಡ್ಕೊಂಡು ಬರಬೇಕು. ಹಬ್ಬ ಅಂತಂದ್ರೆ ಹಿಂಗೆ ನೋಡ್ರಿ, ಅದೆಷ್ಟು ಕೆಲಸ ಇರ್ತೈತಿ, ಎಷ್ಟು ಮಾಡಿರೂ ಸಾಲಂಗೇನೇ ಇಲ್ಲ. ನಾನು ದಿನ ಆರಾಮಾಗಿ ಕೆಲಸ ಮಾಡ್ಕೋತೀನಿ. ಆದರೆ ಇವತ್ತು ಮಾತ್ರ ಫುಲ್ ಹರಿಬರಿ ಆಗೋಯ್ತು. 1 ನಿಮಿಷನೂ ನನಗೆ ಫೋನ್ ನೋಡೋಕ್ಕೂ ಟೈಮ್ ಇರಲಿಲ್ಲ ನೋಡ್ರಿ. ದಿನ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸರಿ ಫೋನ್ ನೋಡಿ ಆಮೇಲೆ ಕೆಲಸ ಶುರು ಮಾಡ್ತೀನಿ. ಆದರೆ ಇವತ್ತು ಮಾತ್ರ ನನಗೆ ವಿಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ, ಹಾಗಾಗಿಬಿಟ್ಟಿತ್ತು. ಆದರೆ ಯುಗಾದಿ ಹಬ್ಬ ಬಿಡೋದು ಬೇಡ ಅಂಥೇಳಿ
ನಾನು ವೀಡಿಯೋನ ಎಲ್ಲೆಲ್ಲಿ ಆಗ್ತತ್ತಲ್ಲ ಅಲ್ಲಲ್ಲಿ ಸ್ವಲ್ಪ ನಾನು ವೀಡಿಯೋನ ಮಾಡ್ಕೊಂಡು ನೋಡ್ರಿ. ಈಗ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಾಕತ್ತೀನಿ. ಇದೆಲ್ಲ ಕೆಲಸ ಹಿಂದಿನ ದಿವಸ ಮಾಡಿದ್ನಿ ಅಂಥೇಳಿ ಇವತ್ತು ಪೂಜೆ ಮಾಡೋಕೆ ಈಸಿ ಆಯಿತು. ಇಲ್ಲಾಂದ್ರೆ ಈಗ ನಾನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದೆಲ್ಲ ಇನ್ಮೇಲೆಲ್ಲ ತೊಳಿಬೇಕಿತ್ತು ನೋಡ್ರಿ ದೇವ್ರ ಸಾಮಾನು. ಇದನ್ನು ತೊಳ್ಯಾಕನೇ 1 ಅವರ್ ಬೇಕು. ಅದ್ರಾಗ ಬೇರೆ ನಿನ್ನ ಟೈಲ್ಸ್ ಎಲ್ಲ ಒರೆಸಿನ್ಯಾನ, ಅದು ಇವತ್ತು ಮಾಡಿದರೆ ಇನ್ನೂ ಲೇಟ್ ಆಗಿಬಿಡ್ತಿತ್ತು. ನಾನು ಹಿಂದಿನ ದಿವಸನ ಎಲ್ಲ ಕ್ಲೀನ್ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡೀನಿ. ಹೀಗೆಲ್ಲ ದೇವ್ರ ಮನೆ ಕ್ಲೀನೇ ಇತ್ತು. ಬಂದ ತಕ್ಷಣ ಫಸ್ಟ್ ಫೋಟೋಕ್ಕೆ ದೇವ್ರಿಗೆ ಎಲ್ಲಕ್ಕೂ ಇವತ್ತಿ ಹಚ್ಚೀನಿ. ಆಮೇಲೆ ಅರಿಶಿನ ಕುಂಕುಮ ಹಚ್ಚಿ ಹೂ ಹಾಕಾಕತ್ತೇನೆ ನೋಡ್ರಿ. ಈಗ ಇನ್ನು ಗಂಧದ ಕಡ್ಡಿ ಬೆಳಗಿ, ಕರ್ಪೂರ ಬೆಳಗಿ, ಧೂಪ ಬೆಳಗಿರ ಪೂಜೆ ಮುಗೀತು. ನೈವೇದ್ಯ ರೆಡಿ ಆದಮೇಲೆ ದೇವ್ರಿಗೆ ಸ್ವಲ್ಪ ನೈವೇದ್ಯ ಮಾಡ್ಬೇಕು ನೋಡ್ರಿ. ನಾನು ಆಲ್ಮೋಸ್ಟ್ ಎಲ್ಲ ಹಬ್ಬದಲ್ಲೂ ಹಿಂದಿನ ದಿವಸನ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿರ್ತೀನಿ. ಮೊನ್ನೆ ಶಿವರಾತ್ರಿ ಹಬ್ಬ ಇದ್ದಾಗಷ್ಟೇ ನಾನು ರೆಡಿ ಮಾಡಿರಲಿಲ್ಲ, ಯಾಕಂದ್ರೆ ಮಾರನೇ ದಿವ್ಸಕ್ಕೆ ಅಡುಗೆ ಕೆಲಸ ಏನು ಇರಲಿಲ್ಲಲ್ಲ. ಹಾಗಾಗಿ ಬೆಳಗ್ಗೆ ಎದ್ದು ನಾನು ದೇವ್ರ ಮಣಿನ ಕ್ಲೀನ್ ಮಾಡ್ಕೊಂಡಿದ್ನಿ. ಆದ್ರೆ ಶಿವರಾತ್ರಿ ಹಬ್ಬಕ್ಕಷ್ಟೇ ಅಡುಗೆ ಮಾಡೋದಿರೋದಿಲ್ಲ, ಇನ್ನು ಎಲ್ಲ ಹಬ್ಬಕ್ಕೂ ಅಷ್ಟೇ ನಾವು ಅಡುಗೆ ಮಾಡಲೇಬೇಕು. ಯುಗಾದಿ ಹಬ್ಬಕ್ಕಂತೂ ಹೋಳಿಗೆ ಮಾಡೋದು ಮಿಸ್ ಮಾಡೋಂಗೇನೇ ಇಲ್ಲ. ಇನ್ನು ಬೇರೆ ಹಬ್ಬಕ್ಕೆ ನಾನು ಮಿಸ್ ಮಾಡಿರ್ತೀನಿ ಒಂದೊಂದು ಸರಿ, ಆದ್ರೆ ಯುಗಾದಿ ಹಬ್ಬಕ್ಕೆ ಮಾತ್ರ ನಾನು ಹೋಳಿಗೆ ಮಾಡೋದು ಮಿಸ್ ಮಾಡೋದಿಲ್ಲ. ನಾನು ಯಾವಾಗ ಹೋಳಿಗೆ ಮಾಡೋದು ಕಲಿತೇನಲ್ಲ ಆವಾಗಿಂದ ಇಲ್ಲಿವರೆಗೂ 1 ವರ್ಷವೂ ನಾನು ಹೋಳಿಗೆ ಮಾಡೋದು ಮಿಸ್ ಮಾಡಿಲ್ಲ ನೋಡ್ರಿ. ಮಾಡ್ತೀನಿ. ಒಳಗಡೆ ಪೂಜೆ ಎಲ್ಲ ಮುಗಿಸ್ಬಂದು ಇವಾಗ ಹೊರಗಡೆ ಹೊಸ್ಲು ಪೂಜೆ ಮಾಡತ್ತೀನಿ. ಬೆಳಗ್ಗೆ ಅಲ್ಲಿ ಮುಂದ್ಗಡೆ ಅಷ್ಟೇ ನಾನು ರಂಗೋಲಿ ಹಾಕಿ ಹೋಗಿದ್ನಿ. ಇಲ್ಲಿ ಹೊಸ್ಲ ಪೂಜೆ ಮಾಡಿರಲಿಲ್ಲ, ಯಾಕಂದ್ರೆ ಇನ್ನೂ ಸ್ನಾನ ಆಗಿರಲಿಲ್ಲಲ್ಲ. ಹಾಗಾಗಿ ಇದೊಂದು ಹಂಗೆ ಬಿಟ್ಟು ಹೋಗಿದ್ದೇನೆ. ಈಗ ಒಳಗಡೆ ಪೂಜೆ ಎಲ್ಲ ಮುಗಿಸಿ ಹೊಸ್ಲಾನು ಎಲ್ಲ ಇನ್ನೊಂದು ಸರಿ ಒರೆಸ್ಕೊಂಡು ಇವತ್ತಿ ಅರಿಶಿನ ಕುಂಕುಮ ಹಚ್ಚಿ ಹೂ ಹಾಕೀನಿ. ತುಳಸಿ ಗಿಡನೂ ಪೂಜೆ ಮಾಡಿದ್ದು ನೋಡ್ರಿ. ನಮ್ಮ ಸಾನ್ವಿ ನೋಡ್ರಿ ಅಲ್ಲಿ ಹೆಂಗೆ ರಂಗೋಲಿ ತೆಗೆದಾಳು. ಇವತ್ತು ರಂಗೋಲಿ ತೆಗಿಯಾಗಂತೂ ಫುಲ್ ಜಗಳ ಹಾಕಿದೆ. ಸ್ನಿಗ್ಧಾರ ಎಲ್ಲ ರಂಗೋಲಿ ತೆಗಿತಾಳ, ಅವ್ರ ಮಮ್ಮಿ ಕೊಡ್ತಾರೋ, ನೀನು ಮಾತ್ರ ನನಗೇನು ಕೊಡಲ್ಲ ಅಂಥೇಳಿ ಫುಲ್ ಜಗಳ ಮಾಡಕತ್ತಿದ್ಲು. ಸರಿ ಆಯ್ತು ಅಂತೇಳಿ ಹಾಕಿ ನೀನು ಅಂತ ಕೊಟ್ರೆ ತುಳಸಿ ಗಿಡದ ಮುಂದೆ ನೋಡ್ರಿ ಎಷ್ಟು ಎಲ್ಲ ರಂಗೋಲಿ ಹಾಕ್ಬಿಟ್ಟಿದ್ಲಕ್ಕಿ. ಹಂಗೆ ಇವಾಗ ನಾನು ಒಳಗಡೆ ಬಂದು ದೇವರಿಗೆ ಕರ್ಪೂರ ಹಚ್ಚಿ ನೋಡ್ರಿ. ಕರ್ಪೂರ ಹಚ್ಚಿ ಗಂಧದ ಕಡ್ಡಿ ಬೆಳಗಿ ಧೂಪ ಹಾಕತ್ತೀನಿ. ರಾಘವೇಂದ್ರ ಸ್ವಾಮಿಗೆ ಗಂಧದ ಕಡ್ಡಿ ಬೆಳಗಬಾರ್ದು ಅಂತ ಹೇಳ್ತಾರೋ, ಆದ್ರೆ ಅದು ನನಗೆ ಗೊತ್ತಿಲ್ಲ. ಗೊತ್ತಿದ್ದವರು ಹೇಳ್ರಿ, ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಆದರೂ ನಾನು ಗಂಧದ ಕಡ್ಡಿ ರಾಘವೇಂದ್ರ ಸ್ವಾಮಿಗೆ ಬೆಳಗೋದಿಲ್ಲ, ಬರೀ ಕರ್ಪೂರ ಧೂಪ ಅಷ್ಟೇ ಬೆಳಗೀನಿ. ಆಮೇಲೆ ಬಾಗಲ್ಕ ನೋಡ್ರಿ ತೋರಣ ಕಟ್ಟೀನಿ. ಇದು ಮುಂಚೆನೇ ಕಟ್ಟಬೇಕಿತ್ತು, ನನಗೆ ನೆನಪೇ ಇರಲಿಲ್ಲ. ಹಂಗೆ ಬೇಗ ಪೂಜೆ ಮಾಡಿ ಅಡುಗೆ ಮಾಡಬೇಕಿತ್ತಲ್ಲ, ಹಾಗಾಗಿ ನೆನಪೇ ಇರಲಿಲ್ಲ. ಆಮೇಲೆ ನೆನಪಾಯ್ತು ನೋಡ್ರಿ, ಬಂದು ತೋರಣ ಕಟ್ಟೀನಿ ನೋಡ್ರಿ. ಇಲ್ಲೇ ಕೋಸಂಬರಿ ಮಾಡೀನಿ, ಇಲ್ಲಿ ವೈಟ್ ರೈಸ್ ಮಾಡಿದ್ನಿ ಚಿತ್ರಾನ್ನಕ್ಕೆ, ಆಮೇಲೆ ಸಾಂಬಾರು ಜೋಡಿ. ಇದ್ರಾಗ ಅರ್ಧ ಚಿತ್ರಾನ್ನ ಮಾಡೀನಿ, ಈಗ ಮಾವಿನಕಾಯಿ ಚಿತ್ರಾನ್ನ ಮಾಡೀನಿ ನೋಡ್ರಿ. ಇಲ್ಲಿ ವೈಟ್ ರೈಸು, ಈ ಕಡೆ ಸಾಂಬಾರು ಕುದಿಯಾತತಿ, ಕಟ್ಟಿನ ಸಾರು. ಇಲ್ಲಿ ಹೋಳಿಗೆ ಮಾಡತ್ತೇನೆ ನೋಡ್ರಿ. ಇಂಡಕ್ಷನ್ ಮೇಲೆ ಮಾಡತ್ತೇನೆ, ಕರೆಂಟ್ ಅದಾವು, ಹಾಗಾಗಿ ಇಂಡಕ್ಷನ್ ಮೇಲೆ ಮಾಡತ್ತೀನಿ. ಹೋಳಿಗೆ ಇವಾಗ ಶುರು ಮಾಡಿದ್ದೀನಿ, ಒಂದು ಮಾಡಿದ್ದೀನಿ. ಈಗ ನೋಡ್ರಿ ಇಷ್ಟು ಪಾತ್ರೆ ಅದಾವು, ತೊಳಿಬೇಕು, ಆಮೇಲೆ ತೊಳಿತೀನಿ. ಫಸ್ಟ್ ಈ ಕಡೆ ಎಲ್ಲ ಹೋಳಿಗೆ ಮಾಡಿ ಮುಗಿಸ್ತಾನಂತ. ಈಗ ಟೈಮ್ ಸಂಜೆಗಡೆ 7:30 ಆಗೈತೆ ನೋಡ್ರಿ. ಮಧ್ಯಾಹ್ನ ಊಟ ಆದಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ. ಹೋಳ್ಗೆ ಮಾಡಿದ್ದಾದ್ಮೇಲೆ ಬೇಗ ಊಟ ಮಾಡಿದ್ವಿ, ಯಾಕಂದ್ರೆ ಆಲ್ರೆಡಿ ಲೇಟ್ ಭಾಳ ಆಗಿತ್ತು. ಇವತ್ತು ಕರೆಂಟ್ ಹೋಗಿದ್ದು, ಕರೆಂಟನ್ನು 10:30 10:45 ಕರೆಂಟ್ ಬಂದವು. ಆಮೇಲೆಲ್ಲ ಕೆಲಸ ಶುರುವಾಗಿ ನಮ್ಮದೆಲ್ಲ ಕೆಲಸ ಊಟ ಎಲ್ಲ ಮುಗಿಬೇಕಾದ್ರೆ ಲೇಟ್ ಆಗಿಬಿಡ್ತು. 3:30 4 ಆಗಕ್ಕೆ ಬಂದಿತ್ತು. ಅಷ್ಟು ಲೇಟ್ ಆಗಿಬಿಡ್ತು ನೋಡ್ರಿ ಇವತ್ತೆಲ್ಲ ಕೆಲಸ. ಊಟ ಆಗಿದ ತಕ್ಷಣ ನಾವು 1 ಅವರ್ ಮಲ್ಕೊಂಡಿದ್ದೀವಿ. ಎದ್ದ ಮತ್ತು ಸಂಜೆ ಮುಂದೆ ಮನೆಯೆಲ್ಲ ಕಸ ಗುಡಿಸಿ ದೇವ್ರಿಗೆ ದೀಪ ಹಚ್ಚಿ ಈಗ ಧೂಪ ಹಾಕಿನಿ ನೋಡ್ರಿ. ಸಾನ್ವಿ ಹೋಳ್ಗೆ ತಿಂತಾನಂದ್ಲ, ಆಕೆಗೆ ಹೋಳಿಗೆ ಹಾಕ್ಕೊಟ್ಟೀನಿ. ಆಮೇಲೆ ಅದಕ್ಕಿಗೆ ಹಾಲು ಕೊಟ್ಟೇನಿ ನೋಡ್ರಿ. ಹೋಳಿಗೆ ಒಲ್ಲೆಂದ್ಲು, ಆಕೆಗೆ ಹಾಲು ಕೊಟ್ಟೇನಿ ಕುಡಿಯೋಕೆ. ನಾನು ಚಹಾ ಮಾಡ್ಕೊಂಡು ಕುಡಿದ್ನಿ. ಈಗ ಅಡುಗೆ ಕೆಲಸ ಏನಿಲ್ಲ, ಎಲ್ಲ ಅಡುಗೆ ಐತಿ. ಇನ್ನು ಊಟ ಮಾಡಬೇಕು, ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡಬೇಕು. ಹಂಗೆ ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ನೀವು ಆಡೋದು ಬಾಯ್.